ನಮಸ್ಕಾರ ಸ್ನೇಹಿತರೆ, ನಾನು ಮೈಸೂರಿಂದ ಸುಪ್ರೀತ್ ಮುಂದೆ ಒಂದು ಡ್ಯುವೆಲ್ ಕಾಂಬಿನೇಷನಲ್ಲಿ ವರ್ಕ್ ಆಗುವಂತಹ ಸೇಲ್ಗಿರುವಂತಹ ಒಂದು ಪ್ರಾಪರ್ಟಿ ತೊಗೊಂಡು ಮೈಸೂರು ಕುವೆಂಪು ನಗರದ ನಾನು ಹಾಜರಾಗಿದ್ದೀನಿ. ನಾನಿರೋದು ಇವತ್ತು ಅಪೋಲೋ ಹಾಸ್ಪಿಟಲ್ ಅಂದರೆ ಆದಿಚುಂಚನಗಿರಿ ಮೇನ್ ರೋಡ್. ನೀವೇನು ನೋಡ್ತಾ ಇದ್ದೀರಾ ಇವಾಗ, ದಿಸ್ ಆದಿಚುಂಚನಗಿರಿ ಮೇನ್ ರೋಡ್. ಅದರ ಪಕ್ಕದಲ್ಲೇ ಇರುವಂತಹ 4060 ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ, ಸೆಮಿ ಕಮರ್ಷಿಯಲ್. ನಾನು ಯಾಕಿದ್ರೆ ಡ್ಯುವೆಲ್ ಕಾಂಬಿನೇಷನಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿದೆ ಅಂದರೆ, ದಿಸ್ ಇಸ್ ಎ ಸೆಮಿ ಕಮರ್ಷಿಯಲ್ ಪ್ರಾಪರ್ಟಿ ವಿಚ್ ಇಸ್ ಫಾರ್ ಸೇಲ್. ಅಂದರೆ ನೀವು ನಿಮ್ಮ ಕನಸಿನ ಮನೆಯನ್ನು ಕಟ್ಕೋಬೇಕು ಮೈಸೂರಲ್ಲಿ, ಒಂದು ಒಳ್ಳೆ ನಿವೇಶನ, ಒಳ್ಳೆ ಏರಿಯಾದಲ್ಲಿ, ಬಹಳ ಚೆನ್ನಾಗಿರಬೇಕು, ಮೂಲಭೂತ ಸೌಕರ್ಯಗಳೆಲ್ಲ ಇರಬೇಕು, ಸ್ಕೂಲ್ಸು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು ಎಲ್ಲ. ಅಂದರೆ ಒನ್ ಆಫ್ ದಿ ಪ್ರೀಮಿಯಂ ಲೊಕೇಶನ್ಸ್. ಕುವೆಂಪು ನಗರ ಬಹಳಷ್ಟು ಜನ ಗೊತ್ತಿರುತ್ತೆ, ದ ಪ್ರೀಮಿಯಂ ಲೊಕೇಶನ್ಸ್ ಆಫ್ ಮೈಸೂರು. ಅಲ್ಲಿ ಸೇಲ್ಗಿರುವಂಥ 4060 ನಾರ್ತ್ ಈಸ್ಟ್ ಕಾರ್ನರ್. ಹೀಗೆ 40 ಅಡಿ ಇದೆ, ಹಾಗೆ 60 ಅಡಿ ಇದೆ. ಈ ಏನು ನಾನು ಪ್ರಪೋಸ್ ಮಾಡ್ತಾ ಇದ್ದೀನಿ ಮನೆ ಸೇಲ್ಗಿದೆ ಅಂತ, ಇದರ ಹಿಂಭಾಗದಲ್ಲಿ ಇನ್ನೊಂದು ಮನೆ ಇದೆ, ಅದ್ರ ಪಕ್ಕದಲ್ಲಿ ಏನು ವೆಹಿಕಲ್ ಮೂವ್ಮೆಂಟ್ ಆಗ್ತದೆ, ದಟ್ ಇಸ್ ದಿ ಆದಿಚುಂಚನಗಿರಿ ಮೇನ್ ರೋಡ್, ಅದೇ ಅಪೋಲೋ ಹಾಸ್ಪಿಟಲ್ ಮೇನ್ ರೋಡ್, ಅದರ ಪಕ್ಕದಲ್ಲೇ ಇರುವಂಥದ್ದು. ಸೊ ಇನ್ನೊಂದು ಏನು ಅಂತಂದರೆ, ನೀವು ಅಕಸ್ಮಾತಾಗಿ ಮೈಸೂರಲ್ಲಿ ಒಂದು ಸೆಮಿ ಕಮರ್ಷಿಯಲ್ ಪ್ರಾಪರ್ಟಿ, ಅಂದರೆ ಕಾಂಬಿನೇಷನ್ ಆಫ್ ಹೌಸಸ್ ಆ್ಯಂಡ್ ಶಾಪ್ಸ್ ಆರ್ ಆಫೀಸ್ ಸ್ಪೇಸ್. ನೋಡಿ, ನೀವಿಲ್ಲಿ ಸರಿಸುಮಾರು 4 ರಿಂದ 5 ಪೋರ್ಷನ್ನು ಮಳಿಗೆಗಳ ಹತ್ರ ಅಂಗಡಿಗಳನ್ನ ಮಾಡಿಕೊಂಡು, ಮೇಲ್ಗಡೆ 4 ರಿಂದ 5 ಮನೆಗಳನ್ನ ಮಾಡಿಕೊಂಡು, ಎಲ್ಲವನ್ನು ರೆಂಟಿಗೆ ಕೊಡಲಿಕ್ಕೆ ಯೋಗ್ಯವಾಗಿರುವಂಥದ್ದು. ಒಂದು ಪೋರ್ಷನಲ್ಲಿ ನೀವು ಇದ್ಕೊಂಡು ಇನ್ನು ಹಲವಾರು ಪೋರ್ಷನ್ಗಳನ್ನ ರೆಂಟಿಗೆ ಕೊಡೋಕ್ಕೂ ಸಹ ಪರ್ಫೆಕ್ಟ್ ಆಗಿರುವಂತಹ ಜಾಗ. ಯಾಕೆ ಇದನ್ನು ನಿಮಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ, ಇದನ್ನು ತೊಗೋಬೇಕು, ಇಲ್ಲಿ ಈ ಥರ ಮಾಡ್ಬೋದು ಅಂತಂದರೆ, ಒನ್ ಆಫ್ ದ ರೀಸನ್ ಇಸ್ ಸೆಮಿ ಕಮರ್ಷಿಯಲ್ ವಿಚಾರಕ್ಕೆ ಬಂದಾಗ ಏನೇನು ನೋಡಬೇಕಾಗಿ ಬರುತ್ತೆ ಅಂದರೆ, ಆಕ್ಸೆಸಿಬಿಲಿಟಿ. ನೋಡಿ, ಅಲ್ಲಿಂದ ಅಂದರೆ ಅಪೋಲೋ ಹಾಸ್ಪಿಟಲ್, ನಾವು ಏನು ಆದಿಚುಂಚನಗಿರಿ ಮೇನ್ ರೋಡ್ ಅಂತೀನಿ, ಅಲ್ಲಿಂದ ಇಲ್ಲಿಗೆ ಸರಿಸುಮಾರು 150 ಫೀಟ್ ಇದೆ. ಪ್ಲಸ್ ಇನ್ನೊಂದು, ಈ ಥರ ನಾವು ಕಾಂಬಿನೇಷನ್ ಆಫ್ ಮನೆಗಳು ಮತ್ತು ಅಂಗಡಿ ಮಳಿಗೆಗಳು ಮಾಡಿದಾಗ ಬಹಳಷ್ಟು ವೆಹಿಕಲ್ಗಳು ಪಾರ್ಕಿಂಗ್ ಆಗುತ್ತೆ. ಭಾಳಷ್ಟು ಜನ ಬಂದು ಹೋಗಿ ಮಾಡ್ತಿರ್ತಾರೆ. ಮನೆಯಲ್ಲಿ ವಾಸ ಇರೋರು ಸಹ ಭಾಳಷ್ಟು ಜನ ಇರ್ತಾರೆ. ಅಂದರೆ ಒಂದು 4 ಮನೆ ಅಂದರೆ ಒಂದು 10 ರಿಂದ 15 ಜನ ಇರ್ತಾರೆ. ಒಂದು ಮನೆಯಲ್ಲಿ 3 ರಿಂದ 4 ಗಾಡಿಗಳು, 1 ಅಥವಾ 2 ಕಾರ್ಗಳು ಇರುವಂಥದ್ದು ಬಹಳ ಸಹಜ. ಬಹಳಷ್ಟು ಜನ ಈಗಾಗಲೇ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ. ಪಾರ್ಕಿಂಗ್ ವಿಲ್ ಬಿ ಅ ಹ್ಯೂಜ್ ಪ್ರಾಬ್ಲಮ್. ಬಟ್ ಈ ಜಾಗದಲ್ಲಿ ನಾನು ಏನು ಇವತ್ತು ನಿಮಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ, ನೀವು ಮನೆಯೂ ಕಟ್ಕೋಬೋದು, ವಾಸ ಇರ್ಬೋದು. ಇಲ್ಲ ಅಂತಂದರೆ ನೀವು ಒಂದು ಸೆಮಿ ಕಮರ್ಷಿಯಲ್ ಪ್ರಾಪರ್ಟಿ ನೀವು ನೋಡ್ತಾ ಇದ್ದರೆ, ದಿಸ್ ಇಸ್ ಒನ್ ಆಫ್ ಇಟ್. ಯಾಕೆ ಅಂತಂದರೆ ನೋಡಿ, ಪಾರ್ಕಿಂಗು ಸರಿಸುಮಾರು ಇಲ್ಲೊಂದು 4 ಕಾರು, ಅಲ್ಲೊಂದು 4 ಕಾರು, 8 ಕಾರ್ ಆಯಿತು. ಇದ್ರ ಮುಂದ್ಗಡೆ ಒಂದು 4 ಕಾರು, ಅಲ್ಲೊಂದು 4 ಕಾರು ನಿಲ್ಲಿಸಿದ್ರು ಸಹ ಯಾವುದೇ ಥರ ಪಾರ್ಕಿಂಗ್ಗೆ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ಈ ಕಡೆ 30 ಫೀಟ್ ಇದೆ, ಈ ಕಡೆ ಅರೌಂಡ್ 50 ಫೀಟ್ ಇದೆ. ಸೊ ಡ್ಯುವೆಲ್ ಕಾಂಬಿನೇಷನ್, ಪರ್ಫೆಕ್ಟ್ಲಿ ಇಟ್ ಇಸ್ ಎ ಡ್ಯುವೆಲ್ ಕಾಂಬಿನೇಷನ್ ಸೈಟ್ ಅಂತಲೇ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು ವಿಚಾರ, ಕುವೆಂಪು ನಗರ ಎಲ್ಲಿದೆ? ಅಕಸ್ಮಾತಾಗಿ ನಾವು ಈ ವಿಡಿಯೋ ನೋಡ್ತಾ ಇದ್ದೀನಿ ಸುಪ್ರೀತ್, ನನಗೆ ಇದ್ರ ಬಗ್ಗೆ ಇನ್ನೂ ಸಂಕ್ಷಿಪ್ತವಾಗಿ ಗೊತ್ತಿಲ್ಲ. ಕುವೆಂಪು ನಗರದಲ್ಲಿ ಎಲ್ಲಿದೆ ಅಂತಂದರೆ, ಮೈಸೂರು ಮಧ್ಯ ಭಾಗದ, ಅಂದರೆ ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ದೇವರಾಜ ರೋಡ್, ಸಯಾಜಿ ರೋಡ್, ಮನ್ನಾಸ್ ಮಾರ್ಕೆಟು, ಅಂದರೆ ಮೈಸೂರು ಸಿಟಿ ಸೆಂಟರ್ ಅಂತ ನಾವೇನು ಹೇಳ್ತೀವಿ, ಅಲ್ಲಿಂದ ಇಲ್ಲಿಗೆ ಸರಿಸುಮಾರು 5 ರಿಂದ 6 ಕಿಲೋಮೀಟರ್ ಇದೆ. ಪ್ಲಸ್ ಏನೇನು ಮೂಲಭೂತ ಸೌಕರ್ಯಗಳಿದೆ ಅಂದರೆ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅಂದರೆ ಈ ಲೇಔಟು ಕುವೆಂಪು ನಗರನ ರಚಿಸಿರುವಂಥ, ಅಲಾಟ್ ಮಾಡಿರುವಂಥದ್ದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯವರು. ಸೊ ಮೂಲಭೂತ ಸೌಕರ್ಯ ಬಹಳ ಹಳೆಯ ಲೇಔಟು, ಸರಿಸುಮಾರು 25 ರಿಂದ 30 ವರ್ಷಕ್ಕೂ ಹಳೆಯ ಲೇಔಟ್ ಇದು. ಮೂಲಭೂತ ಸೌಕರ್ಯಗಳು ಎಲ್ಲ ಇದೆ. ಅಂದರೆ ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಸ್ಕೂಲ್ಸು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಸು, ಶಾಪಿಂಗ್ ಸೆಂಟರ್ಸು, ಇವೆಲ್ಲವೂ ಇರುವಂತಹ ಮೈಸೂರಿನ ಒನ್ ಆಫ್ ದ ಪ್ರೀಮಿಯಂ ಆ್ಯಂಡ್ ವೆರಿ ವೆಲ್ ನೋನ್ ಆ್ಯಂಡ್ ವೆರಿ ವೆಲ್ ರೆಪ್ಯೂಟೆಡ್ ರೆಸಿಡೆನ್ಷಿಯಲ್ ಲೇಔಟ್ಗಳಲ್ಲಿ ಒಂದಾದಂತಹ ಈ ಕುವೆಂಪು ನಗರದಲ್ಲಿ ಸೇಲ್ಗಿರುವಂತಹ ದಿಸ್ 2400 ಸ್ಕ್ವೇರ್ ಫೀಟ್ ನಾರ್ತ್ ಈಸ್ಟ್ ಕಾರ್ನರ್, ಸೂಟಬಲ್ ಫಾರ್ ಬಿಲ್ಡಿಂಗ್ ಯುವರ್ ಡ್ರೀಮ್ ಹೋಮ್ ಆರ್ ಯು ಕ್ಯಾನ್ ಕನ್ಸ್ಟ್ರಕ್ಟ್ ಅ ಸೆಮಿ ಕಮರ್ಷಿಯಲ್ ಪ್ರಾಪರ್ಟಿ. ಇದರ ಎಲ್ಲ ಡೈಮೆನ್ಷನ್ಗಳು ನಾನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ ಅಥವಾ ವಾಟ್ಸ್ಯಾಪ್ ಮಾಡಿ, ನಾನು ಸಿಗ್ತೀನಿ. ಇದೇ ಥರ ಕಂಟೆಂಟ್ ಅಂತ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು ನಾನು ಮೈಸೂರಿಂದ ಸುಪ್ರೀತ್ ನಿಮ್ಮ ಮುಂದೆ ಹಾಜರಾಗ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.